ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮಕರ ರಾಶಿ ಜನವರಿ 2024 ರಾಶಿಫಲ. 2024 ರ ಮೊದಲ ತಿಂಗಳ ಜನವರಿಯಲ್ಲಿ ಅನೇಕ ದೊಡ್ಡ ಗ್ರಹಗಳ ರಾಶಿಚಕ್ರ ಚಿಹ್ನೆಗಳು ಬದಲಾಗಲಿವೆ. ಈ ತಿಂಗಳು 4 ದೊಡ್ಡ ಗ್ರಹಗಳಾದ ಬುಧ, ಶುಕ್ರ, ಮಂಗಳ ಮತ್ತು ಸೂರ್ಯ ತಮ್ಮ ಚಲನೆಯನ್ನು ಬದಲಾಯಿಸಲಿವೆ. ಈ ತಿಂಗಳು ಜನವರಿ 2 ರಂದು ಬುಧವು ವೃಶ್ಚಿಕ ರಾಶಿಯಲ್ಲಿ ನೇರವಾಗಿರುತ್ತದೆ ಮತ್ತು ಜನವರಿ 7 ರಂದು ಧನು ರಾಶಿಯಲ್ಲಿ ಸಾಗುತ್ತದೆ. ಇದರ ನಂತರ ಜನವರಿ 15 ರಂದು ಸೂರ್ಯನು ಮಕರ ರಾಶಿಗೆ ಸಾಗುತ್ತಾನೆ. ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಇದರ ನಂತರ ಮರುದಿನವೇ ಧೈರ್ಯ ಮತ್ತು ಶೌರ್ಯದ ಗ್ರಹವಾದ ಮಂಗಳವು ಜನವರಿ 16 ರಂದು ಧನು ರಾಶಿಯಲ್ಲಿ ಉದಯಿಸುತ್ತದೆ. ನಂತರ ಜನವರಿ 18 ರಂದು ಭೌತಿಕ ಸೌಕರ್ಯಗಳ ಅಧಿಪತಿ ಶುಕ್ರನು ಧನು ರಾಶಿಗೆ ಸಾಗುತ್ತಾನೆ. ಅಲ್ಲಿ ಅದು ಮಂಗಳವನ್ನು ಭೇಟಿ ಮಾಡುತ್ತದೆ. ಜನವರಿಯಲ್ಲಿ 4 ದೊಡ್ಡ ಗ್ರಹಗಳ ರಾಶಿ ಬದಲಾವಣೆಯ ಪರಿಣಾಮವು ಮೇಷದಿಂದ ಮೀನದವರೆಗಿನ ಎಲ್ಲಾ ರಾಶಿಗಳ ಮೇಲೆ ಇರುತ್ತದೆ. ಗ್ರಹಗಳ ಈ ಬದಲಾವಣೆಯಿಂದಾಗಿ ಈ ತಿಂಗಳು 12 ರಾಶಿಗಳ ಭವಿಷ್ಯ. ಮಕರ ಜನವರಿ 2024 ರಾಶಿಫಲ. ವೈದಿಕ ಜ್ಯೋತಿಷ್ಯವನ್ನು ಆಧರಿಸಿದ ಮಾಸಿಕ ಮಕರ ಸಂಕ್ರಾಂತಿ. ಜನವರಿ ಮಾಸಿಕದಲ್ಲಿ ಮಕರ ರಾಶಿಯವರಿಗೆ ಆರೋಗ್ಯ, ಶಿಕ್ಷಣ, ವೃತ್ತಿ, ಹಣಕಾಸು, ಕುಟುಂಬ ಮತ್ತು ವ್ಯಾಪಾರ. ಮಕರ ರಾಶಿ ಜನವರಿ 2024 ರಾಶಿಫಲ. ಸಂಕ್ರಾಂತಿ ರಾಶಿಚಕ್ರದಲ್ಲಿ 10ನೇ ಜ್ಯೋತಿಷ್ಯ ಚಿಹ್ನೆಯಾಗಿದ್ದು ಮಕರ ಸಂಕ್ರಾಂತಿ ನಕ್ಷತ್ರಪುಂಜದಿಂದ ಹುಟ್ಟಿಕೊಂಡಿದೆ. ಇದು ರಾಶಿಚಕ್ರದ 270-300ನೇ ಡಿಗ್ರಿಯನ್ನು ವ್ಯಾಪಿಸಿದೆ. ಉತ್ತರಾಷಾಢ ನಕ್ಷತ್ರ 2, 3 ಮತ್ತು 4 ಪಾದಗಳು, ಶ್ರವಣ ನಕ್ಷತ್ರ 4 ಪಾದಗಳು, ಧನಿಷ್ಠ ನಕ್ಷತ್ರ 1ನೇ ಮತ್ತು 2ನೇ ಪದಗಳು ಅಡಿಯಲ್ಲಿ ಜನಿಸಿದವರು ಮಕರ ರಾಶಿಯ ಅಡಿಯಲ್ಲಿ ಬರುತ್ತಾರೆ. ಈ ರಾಶಿಯ ಅಧಿಪತಿ ಶನಿ. ಜನವರಿ 2024 ರಲ್ಲಿ ಮಕರ ಸಂಕ್ರಾಂತಿಗಾಗಿ ಗ್ರಹಗಳ ಚಲನೆಯು ಗಮನಾರ್ಹವಾದ ವೈಯಕ್ತಿಕ ಗಮನದ ಅವಧಿಯನ್ನು ಸೂಚಿಸುತ್ತದೆ. ಬುಧನು ಜನವರಿ 7 ರಂದು 11ನೇ ಮನೆಯಾದ ವೃಶ್ಚಿಕ ರಾಶಿಯಿಂದ 12ನೇ ಮನೆಯಾದ ಧನು ರಾಶಿಗೆ ಚಲಿಸುತ್ತಾನೆ. ಇದು ಆಲೋಚನೆಗಳು ಒಳಮುಖವಾಗಿ ತಿರುಗುವ ಪ್ರತಿಫಲಿತ ಅವಧಿಯನ್ನು ತರಬಹುದು. ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಉಪಪ್ರಜ್ಞೆ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಜನವರಿ 15 ರಂದು 12ನೇ ಮನೆಯಾದ ಧನು ರಾಶಿಯಿಂದ 1ನೇ ಮನೆಯಾದ ಮಕರ ರಾಶಿಗೆ ಸೂರ್ಯನ ಪ್ರವೇಶವು ನವೀಕರಣ ಮತ್ತು ವೈಯಕ್ತಿಕ ಸಬಲೀಕರಣದ ಸಮಯವನ್ನು ಸೂಚಿಸುತ್ತದೆ. ಇದು ಸ್ವಯಂ ಕೇಂದ್ರಿತ ಮತ್ತು ಪ್ರಾಯಶಃ ಹೊಸ ವೈಯಕ್ತಿಕ ಉಪಕ್ರಮಗಳನ್ನು ಪ್ರಾರಂಭಿಸುವ ಅವಧಿಯಾಗಿದೆ. ಶುಕ್ರವು ಜನವರಿ 18 ರಂದು 11ನೇ ಮನೆಯಾದ ವೃಶ್ಚಿಕ ರಾಶಿಯಿಂದ 12ನೇ ಮನೆಯಾದ ಧನು ರಾಶಿಗೆ ಪರಿವರ್ತನೆಯಾಗುತ್ತದೆ. ಇದು ಸಂಬಂಧಗಳ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಅಂಶಗಳನ್ನು ಸಮರ್ಥವಾಗಿ ಹೆಚ್ಚಿಸುತ್ತದೆ. ಮಂಗಳವು ಧನು ರಾಶಿಯ ಮೂಲಕ ತನ್ನ ಸಾಗಣೆಯನ್ನು ಮುಂದುವರೆಸುತ್ತದೆ. ತಿಂಗಳಾದ್ಯಂತ 12ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ. ಇದು ಆತ್ಮಾವಲೋಕನ ಚಟುವಟಿಕೆಗಳಿಗೆ ಅಥವಾ ಗುಪ್ತ ವ್ಯವಹಾರಗಳಿಗೆ ಶಕ್ತಿಯನ್ನು ತರುತ್ತದೆ. ನಿಧಾನವಾಗಿ ಚಲಿಸುವ ಗ್ರಹಗಳು ಮೇಷದಲ್ಲಿ ಗುರು 4ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ. ಮೀನದಲ್ಲಿ ರಾಹು 3ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ. 9ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಮತ್ತು 2ನೇ ಮನೆಯ ಮೇಲೆ ಪ್ರಭಾವ ಬೀರುವ ಶನಿಯು ಕುಂಭದಲ್ಲಿ ಮುಂದುವರಿಯುತ್ತದೆ. ಈ ತಿಂಗಳು ನಿಮಗೆ ಸರಾಸರಿಯಾಗಿರುತ್ತದೆ. ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಕೆಲಸದ ಹೊರೆ ಇರುತ್ತದೆ. ತಿಂಗಳ ಮೊದಲಾರ್ಧವು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ, ಆದರೆ ದ್ವಿತೀಯಾರ್ಧವು ತುಲನಾತ್ಮಕವಾಗಿ ಅನುಕೂಲಕರವಾಗಿರುತ್ತದೆ. ಮೊದಲಾರ್ಧದಲ್ಲಿ ಕಾರ್ಯಗಳು ಯೋಜಿಸಿದಂತೆ ನಡೆಯದ ಕಾರಣ ನೀವು ಹತಾಶೆಯನ್ನು ಎದುರಿಸಬಹುದು. ಈ ತಿಂಗಳು ನಿಮ್ಮ ಮೇಲಧಿಕಾರಿಗಳೊಂದಿಗೆ ವಾದ ಮಾಡುವುದು ಸೂಕ್ತವಲ್ಲ, ಏಕೆಂದರೆ ಇದು ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮ್ಮ ಕೆಲಸವನ್ನು ಬದಲಾಯಿಸಲು ಇದು ಉತ್ತಮ ಸಮಯವಲ್ಲ. ತಾಳ್ಮೆ ಮತ್ತು ಉತ್ತಮ ಅವಕಾಶಕ್ಕಾಗಿ ಕಾಯುವುದನ್ನು ಶಿಫಾರಸು ಮಾಡಲಾಗಿದೆ. ನಿಮ್ಮ ಬಗ್ಗೆ ನಕಾರಾತ್ಮಕ ಪ್ರಚಾರದ ಬಗ್ಗೆ ಜಾಗರೂಕರಾಗಿರಿ. ಆರ್ಥಿಕವಾಗಿ ತಿಂಗಳ ಮೊದಲಾರ್ಧವು ಸಾಮಾನ್ಯವಾಗಿರುತ್ತದೆ ಮತ್ತು 15ರ ನಂತರ ಸ್ವಲ್ಪ ಆರ್ಥಿಕ ಬೆಂಬಲ ಮತ್ತು ಆದಾಯದಲ್ಲಿ ಬೆಳವಣಿಗೆ ಕಂಡುಬರುತ್ತದೆ. ಹೂಡಿಕೆ ಅಥವಾ ಪ್ರಮುಖ ಖರೀದಿಗಳಿಗೆ ಇದು ಉತ್ತಮ ಸಮಯವಲ್ಲ. ಮೊದಲಾರ್ಧದಲ್ಲಿ ಅನಗತ್ಯ ಖರೀದಿಗಳಿಂದ ಅಥವಾ ಮೋಸದಿಂದ ಸ್ವಲ್ಪ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ. ವಿಪರೀತ ಹಣಕಾಸಿನ ವಹಿವಾಟುಗಳು ಸೂಕ್ತವಲ್ಲ. ಈ ತಿಂಗಳು ಕುಟುಂಬ ಜೀವನವು ಮಿಶ್ರವಾಗಿರುತ್ತದೆ. ಮೊದಲಾರ್ಧದಲ್ಲಿ ಕೆಲವು ಸಮಸ್ಯೆಗಳಿರುತ್ತವೆ. ವಿಶೇಷವಾಗಿ ಇತರ ವೈಯಕ್ತಿಕ ಸಮಸ್ಯೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಥವಾ ಸಂವಹನದ ಕಾರಣದಿಂದಾಗಿ ಸಂಬಂಧಿಕರೊಂದಿಗೆ ವಾದಗಳು ಸಂಭವಿಸಬಹುದು. ದ್ವಿತೀಯಾರ್ಧವು ಹೆಚ್ಚು ವಿಶ್ರಾಂತಿ ಪಡೆಯುತ್ತದೆ. ನಿಮ್ಮ ಜೀವನ ಸಂಗಾತಿ ಮತ್ತು ಇತರ ಕುಟುಂಬ ಸದಸ್ಯರಿಂದ ನೀವು ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ. ನಿಮ್ಮ ಮಕ್ಕಳಲ್ಲಿ ಒಬ್ಬರು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ತಿಂಗಳು ಸರಾಸರಿ ಇರುತ್ತದೆ.
ಯಾವುದೇ ಪ್ರಮುಖ ದೈಹಿಕ ಆರೋಗ್ಯ ಸಮಸ್ಯೆಗಳಿಲ್ಲದಿದ್ದರೂ ನೀವು ಸಾಕಷ್ಟು ಮಾನಸಿಕ ಒತ್ತಡವನ್ನು ಅನುಭವಿಸುವಿರಿ, ಇದು ಸಣ್ಣ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವ್ಯಾಪಾರಸ್ಥರಿಗೆ ತಿಂಗಳು ಸ್ವಲ್ಪ ಸಾಮಾನ್ಯವಾಗಿರುತ್ತದೆ, ಏಕೆಂದರೆ ವ್ಯಾಪಾರದಲ್ಲಿ ಗಮನಾರ್ಹ ಬೆಳವಣಿಗೆ ಕಂಡುಬರುವುದಿಲ್ಲ ಮತ್ತು ಕೆಲವು ನಷ್ಟಗಳು ಇರಬಹುದು. ಅವರು ತಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಜಾಗರೂಕರಾಗಿರಬೇಕು, ಅವರು ಹಾನಿಯನ್ನುಂಟು ಮಾಡಲು ಪ್ರಯತ್ನಿಸಬಹುದು. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿಯ ಕೊರತೆ ಮತ್ತು ಹೆಚ್ಚಿದ ಒತ್ತಡದಿಂದ ಸವಾಲಿನ ಸಮಯವನ್ನು ಎದುರಿಸಬೇಕಾಗುತ್ತದೆ. ಅಧ್ಯಯನವನ್ನು ವಿಳಂಬ ಮಾಡಬೇಡಿ ಮತ್ತು ಆತ್ಮವಿಶ್ವಾಸ ಮತ್ತು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳುವುದು ಸೂಕ್ತ. ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.